ಬೆಳ್ಳಟ್ಟಿ ಗ್ರಾಮದಲ್ಲಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಪರ ಭರ್ಜರಿ ಪ್ರಚಾರ ಕೈಗೊಂಡ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಶಿವನಗೌಡ ಆರ್ ಪಾಟೀಲ್. ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಶಿವನಗೌಡ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಲವಾರು ಮುಖಂಡರು ಬೆಳ್ಳಟ್ಟಿ ಗ್ರಾಮದಲ್ಲಿ ಹಾವೇರಿ ಗದಗ ಲೋಕಸಭಾ ಅಭ್ಯರ್ಥಿಯಾದ ಆನಂದ ಸ್ವಾಮಿ ಗಡ್ಡದೇವರ ಮಠ ಪರವಾಗಿ ಗ್ರಾಮದ ಪ್ರತಿ ಮತದಾರರ ಮನೆ ಮನೆಗೆ ತೆರಳಿ ಗ್ಯಾರಂಟಿ ಕಾರ್ಡ್ ನೀಡಿ ಮತಯಾಚನೆ ನಡೆಸಿದರು. ಈ ವೇಳೆ ಮಾತನಾಡಿದ ಶಿವನಗೌಡರು, ನಮ್ಮ ಪಕ್ಷದ ವರಿಷ್ಠರು ಜಾರಿಗೆ ಮಾಡಿದ ಯೋಜನೆಗಳು ಜನರಿಗೆ ಅನುಕೂಲಕರವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೆಳ್ಳಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ನಿವಾರಣ ಶೆಟ್ಟರ್, ಆರ್ ಗಡ್ಡದೇವರ ಮಠ, ಸುರೇಶ್ ಗಡ್ಡಿ, ಬರಮರೆಡ್ಡಿ ಗೋಜಾವರ್, ದ್ಯಾಮಣ್ಣ ಮಾಳಮ್ಮನವರ್, ಸಂತೋಷ್ ಗಾಂಜಿ, ರಮೇಶ್ ಮಲ್ಲಾಡದ್, ಮಂಜು ದೇಸಳ್ಳಿ, ವಿರೂಪಾಕ್ಷಪ್ಪ ನಂದಣ್ಣವರು, ಹಲವರು ಮಹಿಳೆಯರು ಉಪಸ್ಥಿತರಿದ್ದರು. ಜನರ ರೆಸ್ಪಾನ್ಸ್ ಹೇಗಿದೆ ನೋಡ್ರಿ, ಹಿಂದೆ ನಡೆದಿರುವಂಥ ಚುನಾವಣೆನೇ ಬೇರೆ. ಈ 2024 ಚುನಾವಣೆ ವ್ಯವಸ್ಥೆ ಒಳಗೆ ಭಾಳಷ್ಟು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದಲ್ಲಿ ತಮ್ಮದೇ ಆಗಿರುವಂಥ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಜೊತೆಗೆ ನಾಯಕತ್ವ ಇವನ್ನೆಲ್ಲ ಒಗ್ಗೂಡಿಸಿ ಇವತ್ತು ಮಹಿಳೆಯರನ್ನು, ಮತದಾರರನ್ನು ಇವತ್ತು ಯಾವುದೇ ಸರ್ಕಾರ ಯಾವುದೂ ಕೊಡಲಾರ್ದಂಥ ಯೋಜನೆಗಳನ್ನು ಮನೆ ಮನೆಗೆ ತಲುಪುವಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಎಚ್ ಕೆ ಪಾಟೀಲರು ಎಲ್ಲ ನಾಯಕರು, ನಮ್ಮೆಲ್ಲ ಕಾಂಗ್ರೆಸ್ ನಾಯಕರು ಮನೆ ಮನೆಗೆ ಮುಟ್ಟಿಸಿದ್ರು. ಇವತ್ತು ಆ ಯೋಜನೆಗಳನ್ನು ಮುಟ್ಟಿಸಿರುವಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಮತದಾರರು ಮನೆಗೆ ಹೋಗಿ ಮತ ಕೇಳುವಂಥ ಶಕ್ತಿ ನಮ್ಮೆಲ್ಲ ನಾಯಕರಿಗೆ ಇವತ್ತು ಸಿಕ್ಕಿದೆ. ಸುಳ್ಳು. ಇವತ್ತು 5 ಪಂಚ ಗ್ಯಾರಂಟಿಗಳನ್ನು ಮೂಲ ಆರ್ಥಿಕ ಪರಿಸ್ಥಿತಿಯಿಂದ ಇವತ್ತು ಮತದಾರರಿಗೆ ಎಲ್ಲ ರೀತಿಯಿಂದ ಇವತ್ತು ತಮಗೆ ಹೇಳ್ದಂಗೆ ಶಿಕ್ಷಣ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ರೀತಿಗೆ ಅನುಕೂಲ ಆಗಿ ಇವತ್ತು ಇನ್ನು ನಂತರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ತಾಲೂಕುವಾರು, ಜಿಲ್ಲಾವಾರು ಸಾಕಷ್ಟು ಅನುದಾನವನ್ನು ಸುಮಾರು 25 ಕೋಟಿ ವಿಶೇಷ ಪ್ಯಾಕೇಜನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಆಯಾ ತಾಲೂಕಿಗೆ ಮಾನ್ಯ ಶಾಸಕರಿಗೆ ಅನುದಾನವನ್ನು ನೀಡಿದ್ದು ತಮ್ಮೆಲ್ಲರಿಗೆ ಈಗಾಗಲೇ ಗೊತ್ತಿದೆ. ಹಳ್ಳಿ ನಾಡಿನಲ್ಲಿ ಬೇರೆ ಬೇರೆ ಅನೇಕ ಇವತ್ತು ಬರಗಾಲ ಪರಿಸ್ಥಿತಿ ವ್ಯಾಪ್ತಿ ಒಳಗೆ ಇವತ್ತು ರೈತರಿಗೆ ಅನುಕೂಲ ಮಾಡೋ ಜೊತೆಗೆ ಬರ ಪರಿಹಾರದ ಹಣಕ್ಕೆ ಆಗಿರ್ಬೋದು, ಬೇರೆ ಕೇಂದ್ರ ಸರ್ಕಾರ ಕೊಡದೇ ಇರತಕ್ಕಂಥ ಅನುದಾನವನ್ನು ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿ ಇವತ್ತು ರೈತರಿಗೆ ಅನುಕೂಲ ಮಾಡುವಂಥ ವ್ಯವಸ್ಥೆಯಲ್ಲಿ ಇದ್ದಾಗ ಇವತ್ತು ಅವರೆಲ್ಲ ಹೇಳೋದು ಬರೀ ಹೊಟ್ಟೆ ಕಿಚ್ಚನ ಮಾತು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ತಮ್ಮೆಲ್ಲ ತಿಳಿಸ್ತಾರೆ.